ಆ್ಯಕ್ಚುಲಿ ಇವ್ರ ಕಂಡಕ್ಟ್ರು ಡ್ರೆಸ್ ಮಾತ್ರ ಪೊಲೀಸ್ ಥರ ಮಾಡ್ತಾರೆ. ಫುಲ್ಲು ರಶ್ ಇದ್ದಾರೆ ಜನ. ಕರೆಕ್ಟ್. ಗೋವಿಂದ ಗೋವಿಂದ. ಅಲ್ಲ ರೇಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿತ್ತು ಆ್ಯಂಡ್ ಬಂದಿದ್ದೀನಿ ಮತ್ತೆ ಶುರು ಮಾಡ್ತಾ ಇದ್ದೀನಿ ನಮ್ಮ ಊರಿನ ನಮ್ಮ ಮನೆ ದೇವರ ಕತೆ. ಬೆಳಗ್ಗೆನೆ ಎಷ್ಟೊತ್ತಿಗೆ ಹೊರಟ್ವಿ ಅಂದರೆ ಒಂದು ಅಂದಾಜು 6-6:30 ಹೊರಟ್ವಿ ಅಂತ ಅನ್ಕೊಳ್ತೀನಿ. ಬಿಕಾಸ್ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ, ದೇವ್ರು ಆಮೇಲೆ ಬೇಗ ಬಾಗ್ಲಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ್ದು ನಮ್ಮ ಮನೆ ದೇವ್ರನ್ನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಮಾರ್ನಿಂಗು ಸಕ್ಕತ್ತಾಗಿತ್ತು ವೈಬ್ ಮಾತ್ರ. ರೋಡ್ ತುಂಬ, ಆಕಾಶ, ಆ ಗಿಡಗಳು, ಮಲೆನಾಡು ಸೂಪರಾಗಿತ್ತು. ಅದ್ರ ಜೊತೆಗೆ ನಾವು ಬಸ್ಸಲ್ಲಿ ಹೋಗಿದ್ವಿ, ನಾನು ನಮ್ಮಮ್ಮ ಬಸ್ಸಲ್ಲಿ ಹೋಗಿದ್ವಿ. ಅಲ್ಲೇನಾಯ್ತಪ್ಪ ಅಂತ ಅಂದರೆ ಕಂಡಕ್ಟ್ರದ್ದೊಂದು ಸ್ಪೆಷಲ್ ಆಯಿತು ಗೊತ್ತಾ? ಏನು ಸ್ಪೆಷಲ್ ಅಂದರೆ ಕಂಡಕ್ಟ್ರ್ ಡ್ರೆಸ್ನ ಪೊಲೀಸ್ ಥರ ಮಾಡಿದರು. ಬಟ್ ನಂಗೆ ಅದು ಕನ್ಫ್ಯೂಸ್ ಆಗಿಬಿಡ್ತು. ಆದರೂ ನನಗೆ ಕಂಡಕ್ಟ್ರು ತುಂಬ ಇಷ್ಟ ಆಗಿಬಿಟ್ರು ಗೊತ್ತಾ. ಇವರು ಕಂಡಕ್ಟ್ರು ಪೊಲೀಸು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಇವರು ಕಂಡಕ್ಟ್ರು ಡ್ರೆಸ್ ಮಾತ್ರ ಪೊಲೀಸ್ ಥರ ಮಾಡಿದ್ರು. ಕಂಡಕ್ಟ್ರ್ ನೋಡ್ಕೊಂಡು ಅಕ್ಕಪಕ್ಕದಲ್ಲಿರೋಂತಹ ಎಲ್ಲ ದಾರಿಗಳನ್ನು ವಿಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಬಿಕಾಸ್ ಏನು ಗೊತ್ತಾ, ಮಲೆನಾಡು ನನಗೆ ಆಕಾಶ, ಬೆಟ್ಟ, ಗುಡ್ಡ, ಮರ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೊರಗಡೆ ಈ ಸಿಟಿನಲ್ಲೇ ಓಡಾಡಿ ನಾವು ಎಲ್ಲನೂ ಅಷ್ಟೊಂದು ಏನು ಹೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಮಾಡಿರೋಲ್ಲ. ಆಕಾಶ, ಆ ವೆದರು ಅದೊಂಥರ ಸೂಪರಾಗಿರುತ್ತೆ. ನಂಗೆ ಖುಷಿ ಆಗುತ್ತೆ ಅದನ್ನು ನೋಡೋದಕ್ಕೆ. ಈ ಕಡೆಗೆ ತಿರುಗಿದ್ರೆ ಪಕ್ಕಾ ವಿಡಿಯೋ ಮಾಡ್ಕೊಳ್ತೀನಿ ನಾನು. ಕಂಡಕ್ಟ್ರು ಪೊಲೀಸ್ ಥರ ಇರೋ ಕಂಡಕ್ಟ್ರು ಏನೋ ಅನ್ಸುತ್ತೆ. ಕಂಡಕ್ಟ್ರು ನೋಡಿದ್ರು ನಾನು ವಿಡಿಯೋ ಮಾಡ್ಸಿರೋದನ್ನ, ಆದರೂ ಅವ್ರು ಈ ಕಡೆಗೆ ತಿರುಗಿ ನೋಡಲಿಲ್ಲ. ನಾನು ಎಷ್ಟೋ ತನಕ ಅಂತ ಕಂಡಕ್ಟ್ರಿಗೆ ಲೈನ್ ಹೊಡಿಲಿ ನೋಡಿದೆ ಅವ್ರು ನನ್ನ ಕಡೆಗೆ ತಿರುಗಲೇ ಇಲ್ಲ. ಸರಿ, ಇನ್ನು ತಿರುಗಲಿಲ್ವಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ಫೇಸ್ನ ರಿವೀಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಂದ್ರಪ್ಪ ಟಿಕೆಟ್ ತಗೊಳ್ಳೋದಕ್ಕೆ ಅಂತ. ನೋಡಿ ಸಖತ್ತಾಗಿ ಡ್ರೆಸ್ಅಪ್ ಆಗಿದಾರಲ್ಲ, ಲೈಕ್ ಇಟ್ಟ ಚೆನ್ನಾಗಿತ್ತು ನನಗೆ ಅದನ್ನು ನೋಡೋದಕ್ಕೆ. ತುಂಬ ಚೆನ್ನಾಗಿ ಕಾಣ್ತಿದ್ರು. ಆ್ಯಂಡ್ ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿನೇ ಅವ್ರು ನನ್ನ ಕಡೆಗೆ ನೋಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶೋರ್, ನಂಗೆ ಗೊತ್ತು ಅದು. ಮತ್ತು ವಾಪಸ್ ಅವ್ರು ಹಂಗೆ ತಿರ್ಕೊಂಡು ಆ ಕಡೆಗೇ ಹೋಗ್ಬಿಟ್ರು. ಬಟ್ ಸ್ಟಿಲ್ ಕಂಡಕ್ಟ್ರಿಗೆ ನಾವು ಫಿದಾ ಆಗೋದ್ವಿ. ಐ ಮೀನ್ ಟು ಸೇ ಕಂಡಕ್ಟ್ರ್ ಡ್ರೆಸ್ಸಿಗೆ ನಾವು ಫಿದಾ ಆಗೋದ್ವಿ. ಬಿಕಾಸ್ ನೀಟಾಗಿ ಡ್ರೆಸ್ಅಪ್ ಆಗಿದ್ರು. ಯಾವಾಗಲೂ ಅಷ್ಟೇ ನೋಡಿ, ನಾವು ಹೊರಗಡೆ ಹೋಯ್ತು ಅಂತ ಅಂದಾಗ ಎಲ್ಲಿಗೆ ಆಗಲಿ ನಾವು ಮಾಮೂಲಿ ಹಂಗೆ ಡ್ರೆಸ್ ಆದರೆ ನಮಗೆ ಒಂದು ಆ ಕಳೆನೇ ಬೇರೆ, ಆಮೇಲೆ ರೆಸ್ಪೆಕ್ಟೇ ಬೇರೆ ಇರುತ್ತೆ. ಆ್ಯಂಡ್ ನೀಟಾಗಿ ಡ್ರೆಸ್ ಆದರೂ ಸರಿ, ಆವಾಗ್ಲೂ ಅಷ್ಟೇ ಆ ಕಳೆನೇ ಬೇರೆ, ಆ ರೆಸ್ಪೆಕ್ಟೇ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲೇ ಹೋದರೂ ಎಲ್ಲೇ ಇದ್ರೂ ಆದಷ್ಟು ನೀಟಾಗಿ ಡ್ರೆಸ್ಅಪ್ ಆಗಬೇಕು. ಬಿಕಾಸ್ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೋಬೇಕಲ್ವ. ಸೊ ಅವ್ರ ಕಡೆಯಿಂದ ಒಂಥರ ಸ್ಫೂರ್ತಿ ಕಣ್ರಿ. ಈ ರೆಗ್ಯುಲರ್ ಆಗಿ ನಾವು ಈ ಕಂಡಕ್ಟರ್ಗಳು ಅಂತ ಅಂದಾಗ ಈ ಮಾಮೂಲಿ ಪಾಪ ಒಂದೇ ಒಂದು ಶರ್ಟು, ಕಾಕಿ ಪ್ಯಾಂಟು ಹೆಂಗೆ ಬೇಕು ಹಾಗೆ, ಒಂಚೂರೂ ಇದ್ರ ಸೆನ್ಸ್ ಇಲ್ಲ. ಒಂಥರ ಅದಕ್ಕೇನು ಹೇಳ್ತಾರೆ, ಸಿವಿಕ್ ಸೆನ್ಸ್ ಇರೋಲ್ಲ. ಹೆಂಗೆ ಬೇಕು ಹಂಗೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಕಡ್ದಾಡ್ತಿರ್ತಾರೆ. ಬಟ್ ಇವರು ತುಂಬ ನೀಟಾಗಿ, ಆಮೇಲೆ ಮಾತಾಡೋದು ಅಷ್ಟೇನೆ, ಆಮೇಲೆ ಟಿಕೆಟ್ ಕೇಳೋದು ಅಷ್ಟೇನೆ, ಸ್ವಲ್ಪ ನೀಟಾಗಿ ಏನು ಮಾತಾಡ್ದಂಗೆ ಕೇಳ್ತಾಯಿದ್ರು. ಸೊ ನಾನು ಕಂಡಕ್ಟ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಷ್ಟೇ. ಅಲ್ಲೂ 80, ಇದು ಸಿಕ್ಕರಾಯಪಟ್ಟಣ 80. ಬಾಳೆಹಣ್ಣು ಮಂಡಿನೇ ಐತಲ್ಲ, ಅಲ್ಲೂ 100-150 ಹೂವು, ಇಲ್ಲೂ 100-150, ಎರಡು. ತುಳಸಿನೂ 100 ರೂಪಾಯಿ. ಎಲ್ಲ ಯಾವ್ದು ತಗೊಂಡ್ರೆ 100 ರೂಪಾಯಿ, 150. ರೆಸ್ಟ್ ಹೋಮ್ ಫಸ್ಟು ಇಲ್ಲಿ ಬಂದು ರೆಸ್ಟ್ ಮಾಡಿ ಆಮೇಲೆ ಹೋಗ್ತಾರೆ. ಅದೇ ಅಲ್ಲೇನೇ ಜಾತ್ರೆಲೆಲ್ಲ ಇಲ್ಲಿ ಬಂದ್ಬಿಟ್ಟು ಬಿಡದಿ ಮನೇಲಿ ಕೂರಿಸ್ಬಿಟ್ಟು ಆಮೇಲೆ ಮತ್ತೆ ಅಡ್ಡೆ ಎತ್ಕೊಂಡು ಹೋಗೋದೇನೋ. ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತಗೊಂಡಿದ್ದೀನಿ ಅಣ್ಕಾಯ.
ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್. ಜಾತ್ರೆ ಗೊತ್ತಿಲ್ಲ. ಅದೇ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್. ಹಾಂ, ಜನವರಿಲ್ಲ. ಇದೇನು ಏನೇನೋ ಒಂದೊಂದು ಇರತ್ತೆ. ಇವತ್ತೇನೋ ಸ್ಪೆಷಲ್ ಇರ್ಬೇಕು ಮೋಸ್ಟ್ಲಿ. ಹ್ಞೂ ಹೌದು, ಕರೆಕ್ಟಾಗಿ ರಶ್ ಇರೋ ಟೈಮ್ಗೆ ಬಂದಿದ್ದೀವಿ. ಏನು ವಿಶೇಷ? ಎಲ್ಲ ಲೈಟ್ ಬಿಟ್ಟಿದ್ದಾರೆ. ದೇವಸ್ಥಾನ ತೇರಾ? ಹಾಂ 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 ಫುಲ್ಲು ಬೇಕ್ರಿಯವ್ರು ಇರ್ತಾರೆ. 3% ಎಲ್ಲ ಬೇಕ್ರಿಯವರೇ. ಕಾರು. ನಾವು ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಆ್ಯಂಡ್ ನಮ್ಮ ಮನೆ ದೇವರು ಬಂದು ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರಾಯಪಟ್ಟಣದಲ್ಲಿ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ತುಂಬ ದಿವಸ ಆಗಿತ್ತು, ನಾವು ಬಂದಿರಲಿಲ್ಲ. ಅದಕ್ಕೆ ಹೇಳ್ಬಿಟ್ಟು ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ತಡೀರಿ ಇಟ್ಕೊಳ್ಳಿ ತಡೀರಿ ನಿಮಿಷ. ತಾತ ಐಡಿಯಾ ಮಾಡಿ. ಸೂಪರ್ ಆಗಿದೆ. ಯಾವ ಊರಪ್ಪ? ಹಾಸನ. ಹೆಂಗೆ ನಮ್ಮ ನಾಮ? ಆ್ಯಕ್ಚುಲಿ ನೀವು ನಮ್ಮ ನಾಮದ ವೀಡಿಯೋನ ಫಸ್ಟೇ ನೋಡಿರ್ತೀರಿ. ಒಂದು ಸಾಂಗ್ ಸೆಟ್ ಮಾಡಿಬಿಟ್ಟು ಹಾಕಿದ್ದೆ. ಸೊ ನನಗೆ ತುಂಬ ಕಡೆ ಹೋಗೋದು, ನಾವು ವೀಡಿಯೋ ಮಾಡ್ಕೊಳ್ಳೋದು ಬರೋದು, ಬಟ್ ಅದನ್ನು ಎಡಿಟಿಂಗ್ ಮಾಡಿ ನಾನು ಪೋಸ್ಟ್ ಮಾಡೋ ಹೊತ್ತಿಗೆ ಅದು ತುಂಬ ದಿವಸ ಆಗೋಗಿರುತ್ತೆ. ಹಂಗಾಗಿ ಹೋಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಬಿಕಾಸ್ ಟೈಮ್ ಇಲ್ಲ. ಏನು ಮಾಡ್ತೀರಿ, ಅದು ಇದು ಮಕ್ಕಳು ಎಜುಕೇಷನು, ಎಕ್ಸಾಮ್ಸ್ ಬರೆಯೋದು, ಬರೀ ಇದೇ ಆಗೋಗ್ತಿದೆ ನನಗೆ. ಆ್ಯಕ್ಚುಲಿ ನಾನು ನನ್ನ ಆಫೀಸ್ಗೂ ಹೋಗಿಲ್ಲ, ತುಂಬ ದಿವಸ ಆಗ್ತಾಯಿದೆ. ಹೋಗ್ತೀನಿ 1 ಅವರ್ 2 ಅವರ್ ಇರ್ತೀನಿ, ಬರ್ತೀನಿ, ಹಂಗಾಗ್ಬಿಟ್ಟಿದೆ. ಬಿಕಾಸ್ ನನಗೆ ಫುಲ್ ಕಾನ್ಸಂಟ್ರೇಷನ್ನು ನನ್ನ ಮನೆಗೆ ಕೊಡಲೇಬೇಕಾಗಿದೆ. ಈಗ ದೇವಸ್ಥಾನದಲ್ಲಿ ತುಂಬ ಕ್ಯೂ ಇತ್ತು. ಆ್ಯಕ್ಚುಲಿ ಅವತ್ತು ಅದರ ಹಿಂದಿನ ದಿವಸ ಏನೋ ಹೋಮ ಎಲ್ಲ ಮಾಡಿಸಿದ್ರಂತೆ. ಸೊ ಹಾಗಾಗಿ ನೋಡಿ, ಇನ್ನೂ ಅರೇಂಜ್ಮೆಂಟ್ಸ್ ಎಲ್ಲನೂ ಹಾಗೆ ಇತ್ತು. ಸೊ ಹಾಗಾಗಿ ತುಂಬ ಕ್ಯೂ ಇತ್ತು. ಆ್ಯಂಡ್ ಮೋಸ್ಟ್ಲಿ ನಾವು ವಾರದ ದಿವಸನೇ ಹೋಗಿದ್ದು. ಪ್ರತಿ ಸರಿ ನಾವು ಹೋಗಬೇಕಾದ್ರೆ ನಾವು ಬೆಳಗ್ಗೆ ಹೊತ್ತು ಜಾಸ್ತಿ ಕ್ಯೂ ಇರುತ್ತೆ. ಯಾರಾದರೂ ಸಕ್ಕರಾಯಪಟ್ಟಣಕ್ಕೆ ಹೋಗೋರಿದ್ರೆ ಮಧ್ಯಾಹ್ನದ ಹೊತ್ತು ಹೋದರೆ ಸ್ವಲ್ಪ ಕ್ಯೂ ಕಡಿಮೆ ಆಗಿಬಿಡುತ್ತೆ, ಜನ ಕಡಿಮೆ ಆಗ್ತಾರೆ. ಮಾರ್ನಿಂಗ್ ಟೈಮ್ ಆಯಿತು ಅಂತಂದರೆ ಕ್ಯೂ ಜಾಸ್ತಿ ಇದ್ದೇ ಇರುತ್ತೆ. ಅವ್ರು ಬೊಟ್ಟ ಮೇಲೆ ನಾಮ ಇಟ್ಬಿಟ್ಟು ಬೊಟ್ಟ ಮೇಲೆ ನಾಮ ಅಲ್ಲಿಂದ ಬರ್ಬೇಕು ಆ ಕಡೆಗೆ. ನಡಿ ನಾಮ ಹಾಕಿಸ್ಕೊಂಡು ನಾವು ನಮ್ಮ ಮನೆಯವ್ರಿಗೆ ಬಂದಿದ್ದೀವಿ. ಫುಲ್ಲು ರಶ್ ಇದ್ದಾರೆ ಜನ. ಏನು ಗೊತ್ತಾ, ನಾವು ಎಷ್ಟೇ ದೇವಸ್ಥಾನಗಳಿಗೆ ಹೋಗಲಿ, ಬೇರೆ ಕಡೆ ಎಷ್ಟೇ ಪೂಜೆ ಮಾಡಿಸಿ ಬಂದ್ರೂ ನಾವು ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿನಾದರೂ ನಮ್ಮ ಮನೆ ದೇವ್ರಿಗೆ ಹೋಗಬೇಕಂತೆ. ನಮ್ಮ ಮನೆ ದೇವರು ಅಂದರೆ ಇಟ್ ಈಸ್ ಈಕ್ವಲ್ ಟು ನಮ್ಮ ತಂದೆ ತಾಯಿ ಟೈಪು. ಇವಾಗ ನಾವು ಬೇರೆ ಕಡೆ ನಮ್ಮ ನೆಂಟರಿಷ್ಟ್ರ ಮನೆಗೆ ಹೋಗೋದಾಗಲಿ ಅಥವಾ ಅವ್ರುಗಳಿಗೆ ಎಷ್ಟೇ ಪ್ರೀತಿ ಕೊಟ್ಟರು ನಮ್ಮ ತಂದೆ ತಾಯಿಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕಲ್ವಾ. ಹಾಗೆ ಇದು ಗೋವಿಂದ ಗೋವಿಂದ. ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಂದರೆ ಹಾಸನಿಂದ ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಸಕ್ಕರಾಯಪಟ್ಟಣ ಆನ್ ಬಸ್ ಅಲ್ವಾ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಮಗೆ ಒಂದು 10-10:30 11 ಗಂಟೆ ಆಯಿತು. ತುಂಬ ಕ್ಯೂ, ತುಂಬ ರಶ್ ಇತ್ತಲ್ಲ. ಸೊ ಹಾಗಾಗಿ ನಾನು ಹಣ್ಣು ತುಪ್ಪ ಮಾಡ್ಕೊಂಡಿರಲಿಲ್ಲ. ಹಣ್ಣು ತುಪ್ಪನ ಅಲ್ಲಿಂದ ಇಟ್ಕೊಂಡೆ ಬರಬೇಕು ಹಾಗೆ ತಟ್ಟೆಲಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಸೀದಾ ಒಳಗಡೆಗೆ ಬಂದೆ. ಸೊ ಇವರೇ ನಮ್ಮ ಮನೆ ದೇವರು ಶ್ರೀ 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 ಶಕುನರಂಗನಾಥ ಸ್ವಾಮಿಗಳು. ಯಾರೆಲ್ಲ ಸಕ್ಕರಾಯಪಟ್ಟಣದ ಮಕ್ಕಳು ಇದ್ದೀರಿ, ಆದಷ್ಟು ನೀವು ಮಾರ್ನಿಂಗ್ ಹೋದರೆ ಇಷ್ಟು ರಶ್ ಇರುತ್ತೆ. ಆ್ಯಂಡ್ ಈವ್ನಿಂಗ್ ಟೈಮ್ ಹೋಯಿತು ಅಂತಂದರೆ, ಆ್ಯಂಡ್ ಈವ್ನಿಂಗ್ ಟೈಮ್ ಮೀನ್ಸ್ ಆಫ್ಟರ್ 4 ಹೋಯಿತು ಅಂತಂದರೆ ಸ್ವಲ್ಪ ಫ್ರೀ ಇರುತ್ತೆ. ಮಾರ್ನಿಂಗ್ ಟೈಮ್ ಫುಲ್ಲು ರಶ್ ಇರ್ತಾರೆ. ಆ್ಯಂಡ್ ಆದಷ್ಟು ಮಾರ್ನಿಂಗ್ ಟೈಮೇ ಹೋಗ್ಬಿಡಿ. ಯಾಕೆ ಅಂತಂದರೆ ಈವ್ನಿಂಗ್ ಟೈಮು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದು ಹೋಗಿರುತ್ತೆ, ಪೂಜಾರುಗಳೇ ಸರಿಯಾಗಿ ಸಿಗೋಲ್ಲ. ಸೊ ಹಾಗಾಗಿ ಆದಷ್ಟು ಮಾರ್ನಿಂಗ್ ಟೈಮೇ ಹೋಗಬೇಕು. ಆ್ಯಂಡ್ ವಾಪಸ್ ಬರೋದಕ್ಕೂ ಈಸಿ ಆಗುತ್ತೆ ಬಸ್ಸಲ್ಲಿ ಹೋದರೆ. ಆ್ಯಂಡ್ ಕಾರಲ್ಲೆಲ್ಲ ಹೋದರೆ ಈವ್ನಿಂಗ್ ಟೈಮು ಓಕೆ ಅಂತ ಅನ್ಕೋತೀನಿ ನಾನು. ಸ್ವಾಮಿಗಳವರ ಪ್ರಸಾದ ಕೊಟ್ಟರು. ಸೊ ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡ್ವಿ, ಯಾಕೆಂದರೆ ನಾವು ಊಟ ಮಾಡಿರಲಿಲ್ಲ ಬೆಳಿಗ್ಗೆ.
ಸೊ ಹಾಗಾಗಿ ಬೆಳಗ್ಗೆ ಏನೋ ತಿಂದಲೇ ಹಾಗೆ ಸೀದಾ ಬಂದ್ಬಿಟ್ವಲ್ಲ. ಸೊ ದೇವ್ರ ಪ್ರಸಾದ ಸಿಕ್ತು. ಭಗವಂತ ನೀನೇ ಗತಿ ಕಣಪ್ಪ, ಎಲ್ಲದರಲ್ಲೂ ಒಳ್ಳೇದು ಮಾಡಪ್ಪ, ನನಗೆ ನನ್ನ ಫ್ಯಾಮ್ಲಿಗೆ ಎಲ್ಲದರಲ್ಲೂ ಒಳ್ಳೇದು ಮಾಡು ಭಗವಂತ. ಹಾಗೇನೇನೆ ನಮ್ಮ ಯಾರ್ಯಾರು ನನ್ನನ್ನು ಪ್ರೀತಿಯಿಂದ ಅಕ್ಕ ಅಂತಾರೋ ಅವ್ರಿಗೂ ಎಲ್ರಿಗೂ ಒಳ್ಳೇದು ಮಾಡಪ್ಪ ಭಗವಂತ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಸೀದಾ ಅಲ್ಲಿಂದ ನಾವು ಹೊರಟಿದ್ದು. ನಮ್ಮ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ, ಭೂತಪ್ಪಂದ ಗುಡಿ ಎಲ್ಲ ಮಾಡ್ತಾರಲ್ಲ, ಭೂತಸ್ಥಾನ. ಸೊ ಕೆಂಚರಾಯ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಕೆಂಚರಾಯೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮ ಭೂತಪ್ಪ ಬಂದ್ಬಿಟ್ಟು ಸರ್ಪಳಿ ಕೆಂಚರಾಯ ಅಂತ ಹೇಳಿ ನೋಡಿ, ಇಲ್ಲಿ ಕಲ್ಲನ್ನು ಸುತ್ತಿಸ್ತಾ ಇರ್ತಾರೆ. ಅಂದರೆ ಅವ್ರು ಸುತ್ತಿಸಲ್ಲ, ಅವ್ರಿಗೇನಾದ್ರೂ ಕೆಲಸ ಆಗಬೇಕು ಅಂತ ಹೇಳಿಬಿಟ್ಟು ಬೇಡ್ಕೊಂಡ್ರೆ ಕಲ್ಲು ತನಗೆ ತಾನಾಗೆ ಸುತ್ತತ್ತಂತೆ. ಅಂದರೆ ನಮಗೆ ಅದೇ ನಾವು ಎಡಬಲ ಅಂತ ಬೇಡ್ಕೋತೀವಲ್ಲ, ಆ ರೀತಿ. ಫಸ್ಟ್ ಟೈಮ್ ದೇವ್ರು ಬಂದಿದ್ದನ್ನೆಲ್ಲ ನೋಡಿದ್ದು. ಆ್ಯಕ್ಚುಲಿ ನಾನು ಯಾವ ಸರಿನೂ ಇಲ್ಲಿ ದೇವ್ರು ಬಂದಿದ್ದು ನಾನು ನೋಡಿರಲಿಲ್ಲ. ಸೊ ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಅಂತ ಅಂದ್ಕೊಂಡೆ. ಭಗವಂತನ ಆಶೀರ್ವಾದ ನನ್ನ ಮೇಲೆ ಅನ್ನೋದಕ್ಕಿಂತ ನನ್ನ ಮಕ್ಕಳ ಮೇಲೆ, ನನ್ನ ಮನೆ ಮೇಲೆ ನನಗಿದ್ರೆ ನಂಗೆ ಅಷ್ಟೇ ಸಾಕು. ಸರ್ಪಳಿ ಕೆಂಚರಾಯ, ಸ್ವಾಮಿ ಶಕುನಿರಂಗ ನಮ್ಮ ಮನೆಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಿದ್ರೆ ನನಗಷ್ಟೇ ಸಾಕು. ಸೊ ಇದಾಗಿತ್ತು ನಮ್ಮ ಮನೆ ದೇವರ ಕತೆ. ಆ್ಯಂಡ್ ರಿಟರ್ನ್ ಮತ್ತು ವಾಪಸ್ಸು ಹಾಸನ್ಗೆ ಹೊರಟ್ವಿ. ನೋಡಿದೆ ಏನಾದ್ರೂ ವಾಪಸ್ ಬಂದಿದ್ದ ಕಂಡಕ್ಟ್ರೇ ಏನಾದರೂ ಸಿಗ್ತಾರಾ, ಅದೇ ಬಸ್ ಏನಾದರೂ ರಿಟರ್ನ್ ವಾಪಸ್ ಬರತ್ತಾ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಸೊ ಅಷ್ಟೇ ಕತೆ, ಸಿಗೋಣ ಮತ್ತೆ. ಇದಾಗಿತ್ತು ನಮ್ಮ ಮನೆ ದೇವರ ಕತೆ. ಆ್ಯಂಡ್ ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾಯಿರಿ ಆ್ಯಂಡ್ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಕಂಡಕ್ಟ್ರ್ ಸಿಗದೇ ಇರೋದು ಭಾರಿ ಬೇಜಾರಾಗೋಯ್ತು. ಬಾಯ್ ಬಾಯ್, ಟೇಕ್ ಕೇರ್.